ಸುಗುಣ ಸುಗುಣ ಇವತ್ತು ಸುಗುಣನ ಮನೇಲಿ ಊಟ ಮಾಡಬೇಕಪ್ಪ. ಸುಗುಣನ ಕೈ ಅಡುಗೆ ಊಟ ಮಾಡಿ ಎಷ್ಟು ದಿವಸ ಆಯಿತು. ಸುಗುಣನ ಮನೇಲಿ ಊಟ ಮಾಡ್ತೀನಿ. ಸುಗುಣ ಏನು ಮಾಡಿದ್ಯಾ ಊಟಕ್ಕಿಡು ಅಂತ ಕೇಳ್ತೀನಿ. ಹೆಂಗೂ ಧಾರಣೆ ಇಲ್ಲ. ಸುಗುಣನ ಹತ್ರ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಸಮಾಧಾನ ಮಾಡ್ಕೊತೀನಿ. ಏನೇ ಆಗಲಿ ಸುಗುಣ ಸುಗುಣ ನನ್ನ ಹೇಳ್ತೀನಿ. ಅದನ್ನು ಮರೆಯೋದಕ್ಕಾಗೋದಿಲ್ಲ. ಸುಗುಣ ವರ್ಷನ ನಾನು ಯಾರೋ ಅಂತ ಅನ್ಕೊಂಡೆ. ಏನು ಮಾಡ್ತಿದ್ದೆ ಸುಗುಣ? ಏನಿಲ್ಲಪ್ಪ, ಊರಿಗೆ ಹೋಗಿದ್ನ, ಬಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತಿದ್ದೆ. ಇವಾಗಿನ ಅವಳನ್ನ ಕರ್ಕೊಂಡೋಗಿ ಬೇಬಿ ಸಿಟ್ಟಿಂಗ್ ಬಿಟ್ಟು ಬಂದೆ. ಅವರೆಲ್ಲ ಎಲ್ಲ ಹೋದ್ರು. ಧರಣಿ ಅವರು ಏನೋ ಕೆಲಸ ಐತೆ ಅಂತ ಹೇಳಿ ಅವರು ಹೋದ್ರು. ಯಾರೂ ಇರಲಿಲ್ಲ. ಮನೇಲೆಲ್ಲ ಕಸ ಹೊಡ್ಕೊಂಡು ಎಲ್ಲ ನೀಟ್ ಮಾಡ್ಕೊತಿದ್ದೆ. ಮನೆಯಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊತಿದ್ದೆ. ಯಾಕೆ ವರ್ಷ ಬಾ, ಆರಾಮಾಗೇನೋ ಬಂದೆ ಇವತ್ತು ಮಾತಾಡ್ಸಕ್ಕಂತ ಹೇಳಿ ಕೂತ್ಕೋ. ಮಾತಾಡಿಸ್ಬೇಕಲ್ಲಮ್ಮ, ಮರೆಯೋದಕ್ಕಾಗುತ್ತಾ? ಮರೆಯೋದಕ್ಕಾಗುತ್ತಾ ಹೇಳು ನಿನ್ನ? ಯಾಕೆ ಬರಬಾರ್ದಾ? ಮಾತಾಡಿಸ್ಬಾರ್ದಾ? ಹಂಗೇನಿಲ್ಲ, ಬಂದಲ್ಲ ಅಪರೂಪಕ್ಕೆ. ಇವ 3-4 ದಿವಸದಿಂದ ಬಂದೇ ಇರಲಿಲ್ಲ ನಮ್ಮ ಮನೆ ಕಡೆ. ಅವತ್ತೊಂದು ದಿವಸ ಯಾವತ್ತೋ ಬಂದಿದ್ದೇನೆ, ಬಂದೇ ಇರಲಿಲ್ಲ. ಅದಕ್ಕೆ ನಾನು ಯಾಕೋ ಇವತ್ತು ಬಂದಲ್ಲ ಅಂತ. ಬಂದೆ ಇನ್ನೇನು ಹಿಂಗೆ ಮಾತಾಡಿಸ್ಕೊಂಡು. ಇನ್ನೇನು ಮರೆಯೋದಕ್ಕಾಗೋದಿಲ್ಲ ಸುಗುಣ, ಏನೇ ಅಂದ್ರೂ. ನಮ್ಮದು ಹಳೆ ಪ್ರೀತಿ ಏನೇ ಅಂದರೂ ಮರೆಯೋದಕ್ಕಾಗಲ್ಲ. ನಾವು ಹೆಂಗಿದ್ವಿ ಏನು ಅದೆಲ್ಲ ನನಗೆ ನೆನಪಾಗುತ್ತೆ. ಏನು ಮಾಡೋದು, ಅದೆಲ್ಲ ನೆನಪಾದಾಗ ಬರಬೇಕಲ್ಲ ಹುಡ್ಕೊಂಡು. ಏನು ಮಾಡಿದ್ಯಾ ಅಡುಗೆನ? ಊಟಕ್ಕೆ ಇಟ್ಕೊಡ್ತೀಯಾ ಸ್ವಲ್ಪ? ಊಟ ಮಾಡೋದಕ್ಕೆ ಬಂದ. ಬಸ್ಸಾರು ಮಾಡಿದ್ದೀನಿ. ನಮ್ಮೂರಲ್ಲಿ ಸೊಪ್ಪು ಕಿತ್ಕೊಂಡ್ಬಂದಿದ್ದೆ. ಇವನು ಪ್ರವಿ ಬೇರೆ ಮದುವೆ ಆಗಿದ್ದಾರೆ ಅಂತ ಹೇಳಿದ್ರ, ಅದಕ್ಕೆ ಹೋಗಿದ್ವಿ ಅಲ್ಲಿಗೆ ನಾನು ನಮ್ಮ ಅಕ್ಕರೆಲ್ಲ ಗಲಾಟೆ ಮಾಡೋಕ್ಕಂತ ಹೇಳಿ ಸೊಪ್ಪು ಕಿತ್ಕೊಂಡು ಬಂದಿದ್ದೆ ಊರಲ್ಲಿ. ಊರಿಗೆ ಹೋಗಿದ್ದೆ ನಾನು. ಬಸ್ ಸಾಂಬಾರು ಮಾಡಿದೆ, ಮುದ್ದೆ ಮಾಡಿದ್ದೀನಿ. ಊಟ ಮಾಡ್ತೀರಾ? ಊಟ ಮಾಡ್ತೀರಾ ಅಂತ ಕೇಳ್ತೀಯಲ್ಲ, ಇಟ್ಕೊಂಬ ನಿನ್ನ ಕೈ ಅಡುಗೆ ಊಟ ಮಾಡಿ. ಎಷ್ಟು ದಿವಸ ಆಯಿತು ಸುಗುಣ? ಅವತ್ತೊಂದು ದಿವಸ ಏನೋ ನೀನು ಬಜ್ಜಿ ಮಾಡಿಕೊಟ್ಟಿದ್ದೆ, ಅವತ್ತು ತಿಂದಿದ್ದೆ. ಬಸ್ ಸಾಂಬಾರು ಉಂಡೆ ಇಲ್ಲ. ನೀನು ಬಸ್ ಸಾಂಬಾರು ಚೆನ್ನಾಗಿ ಮಾಡ್ತೀಯ. ಇಟ್ಕೊಂಬ, ಊಟ ಮಾಡ್ತೀನಿ. ಹಿಂಗೂ ಯಾರೂ ಇರಲ್ಲ. ಮಧ್ಯಾಹ್ನ ಟೈಮ್ ಸುಗುಣನ ಹತ್ರ ಮಾತಾಡ್ಕೊಂಡು ಹೆಂಗೋ ನಾನು ಹೇಳ್ತೀನಿ ಇವಳು ಅಂತ ಅನ್ಕೊಳ್ಳೋದು ಮನಸ್ಸಿನಾಗ. ಯಾಕೆ ಸುಮ್ಮನೆ ನಾನು ಹೇಳ್ತೀನೇನೆ ಬಿಡಪ್ಪ, ನಾನು ಹೇಳ್ತೀನಿ ಇದ್ದಾಳೆ ಅನ್ನೋ ಥರ ಇರೋದಷ್ಟೇ. ಏನು ಮಾಡೋದು ಇವಾಗ? ನನಗೆ ಯಾರೂ ಇಲ್ವಲ್ಲ. ನನಗೆ ಸುಗುಣ ಬಿಟ್ಟರೆ ಇನ್ಯಾರೂ ಇಲ್ಲ. ಹೆಂಗೋ ಸುಗುಣ ನೋಡ್ತಾ ಇದ್ರೆ ಏನೋ ಒಂಥರ ನಾನು ಹೇಳ್ತೀನಿ ಅಂತ ಅನಿಸುತ್ತೆ. ಏನೆಂದ್ರೆ ಯಾರೇ ಬರಲಿ ಯಾರೇ ಹೋಗ್ಲೇಳು, ಯಾರೇ ಬರಲಿ ಯಾರೇ ಇರಲಿ ನಿನ್ನ ರೇಂಜಿಗೆ ಯಾರೂ ಇಲ್ಲ ಅಂತ ಹೇಳಿ, ಯಾರೇ ಬರಲಿ ಯಾರೇ ಹೋಗ್ಲಿ ಸುಗುಣನ ರೇಂಜಿಗೆ ಯಾರೂ ಇಲ್ಲ ಬಿಡು. ತಗೋ ವರ್ಷ, ಊಟ ಮಾಡು. ನನ್ನ ಫೇವ್ರೇಟ್ ಮಾಡಿಬಿಟ್ಟಿದ್ಯಾ ಸುಗುಣ, ಸೊಪ್ಪಿನ ಬಸ್ಸಾರು. ಕಿರುಕ್ಸಲೆ ಸೊಪ್ಪಿನ ಬಸ್ಸಾರು ನನಗಿದಂದರೆ ತುಂಬ ಇಷ್ಟ. ಈ ಸೊಪ್ಪು ತಿನ್ನೋದಕ್ಕೆ ಬೈಕೋಬೇಡ. ಬೈಕಳ್ತೀಯಾ? ಇಲ್ಲಪ್ಪ, ಯಾಕೆ ಬೈಕಳನ್ನ ಹೇಳು. ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡು. ಇನ್ನೊಂದು ಸ್ವಲ್ಪ ಸೊಪ್ಪು ಬೇಕಂದರೆ ಹಾಕ್ಸ್ಕೊಂಡು ಊಟ ಮಾಡು. ನೀನು ಏನಾದ್ರೂ ಕೇಳು, ನಾನು ಇಡ್ತೀನಿ, ಬೈಕೊಳ್ಳಲ್ಲ. ಅಯ್ಯೋ, ನಾನೇನು ಬೈಕೊಳ್ಳಲ್ಲ. ಏನು ಮಾಡೋಣ ಸುಗುಣ, ನೀನು ಬಿಟ್ಟೆ ನೀನು ಬಿಟ್ಟಾಗಿಂದನೂ ಏನು ಮಾಡ್ತೀಯ? ನನಗೆ ಯಾರೂ ಇಲ್ದಂಗೆ ಆದರೂ ಹಿಂಗೆ ಮನೆ ಮುದ್ದೆ ಉಂಡ್ಕೊಂಡು ಹಿಂಗೆ ಓಡಾಡ್ಕೊಂಡು ಇದ್ದೀನಿ. ಎಷ್ಟು ದಿವಸ ಅಂತ ಹಿಂಗೆ ಮನೆ ಮುದ್ದೆ ಉಂಡ್ಕೊಂಡು ಇರೋನು ಹೇಳು? ಏನೋ ಒಂಥರ ಬೇಜಾರು. ಅದಕ್ಕೆ ಬೇಜಾರಾಯಿತು, ನಿನ್ನ ಹತ್ರ ಬಂದೆ. ಬಿಡ್ರಿ, ಏನು ಬೇಜಾರು ಮಾಡ್ಕೋಬೇಡ್ರಿ ವರ್ಷ ಅವರೇ. ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಏನು ಮಾಡೋದು, ಹಿಂಗೆ ಮಾಡ್ಕೊಬಾರ್ದಾಯ್ತು ಸುಗುಣ ನಾನು. ಹಿಂಗೆ ಮಾಡ್ಕೊಬಿಟ್ಟು ಅವಳು ವಿಜಿನ ಕಳ್ಕೊಬಿಟ್ಟು, ವಿಜಿ ಆದರೂ ಇದ್ದಿದ್ರೆ ಹೆಂಗೋ ಹೆಂಗೋ ಇದ್ದಿದ್ರೆ ಒಂದು ಸ್ವಲ್ಪ ಸಮಾಧಾನದಲ್ಲಿ ಇರ್ತಿದ್ದೆ. ಅವಳು ಬಿಟ್ಟು ಹೋಗ್ಬಿಟ್ಲಲ್ಲ, ಯಾರೂ ಇಲ್ಲ. ಏನೋ ಒಂಥರ ಬೇಜಾರು ಸುಗುಣ. ಅದಕ್ಕೆ ಬಂದೆವು, ನಿನ್ನ ಹತ್ರ ಮಾತಾಡ್ಸ್ಕೊಂಡು ಊಟ ಮಾಡೋಗೋಣ. ನಿನ್ನ ಕೈ ಅಡುಗೆ ಊಟ ಮಾಡಿ ಭಾಳ ದಿವಸ ಆಯಿತು, ಅದಕ್ಕೆ ಊಟ ಮಾಡೋಗೋಣ ಅಂತ ಹೇಳಿ ಬಂದೆ. ಏನು ಮಾಡೋಕ್ಕಾಗಲ್ಲ, ಇವಾಗ ಆಗೋಗ್ಬಿಟ್ಟೈತೆ. ಇವಾಗ ಯೋಚನೆ ಮಾಡಿದ್ರೆ ಏನಾಗಲ್ಲ ವರ್ಷ ಅವರೇ. ಇವಾಗ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಊಟ ಮಾಡ್ರಿ. ಊಟ ಮಾಡಿಕೊಂಡು ಏನೋ ಯೋಚನೆ ಮಾಡ್ದಂಗೆ ಚೆನ್ನಾಗಿರ್ರಿ. ಹೆಂಗೆ ಚೆನ್ನಾಗಿರೋಣ ಸುಗುಣ? ನೀನು ಇಲ್ಲ, ನನಗೆ ವಿಜಿನೂ ಇಲ್ಲ, ಯಾರೂ ಇಲ್ಲ, ಎಲ್ಲ ಕಳ್ಕೊಬಿಟ್ನಲ್ಲ. ಹೆಂಗೋ ನೀನು ನಿಮ್ದಂಗೆ ಮದುವೆ ಆಗಿ ನೀನು ಚೆನ್ನಾಗಿದ್ಯಾ ಬಿಡು. ಹೆಂಗೋ ಅತ್ಲಾಗೆ ಬೇಜಾರಾಗಬೇಡಿ ವರ್ಷ ಅವರೇ. ಬೇಜಾರು ಯಾಕೆ ಆಗ್ತೀರಾ? ಅದೆಲ್ಲ ಇದ್ದಿದ್ದೇನೆ. ಇವಾಗ ಎಲ್ಲರ ಮನೇಲಿ ಓಡಾಡ್ಕೊಂಡು ಊಟ ಮಾಡ್ಕೊಂಡಿದ್ದೀರಲ್ಲ, ಬಿಡಿ, ಯಾಕೆ ಬೇಜಾರಾಗ್ತೀರಾ? ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಎಲ್ಲರ ಹತ್ರನೂ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿರ್ರಿ ಅಷ್ಟೇ. ನಮಗೂ ಒಬ್ಳು ಮಗಳಿದ್ದಾಳೆ. ಹಿಂಗೆ ಎಗ್ರೆಸ್ ಅಂಗಡಿನೇ ಮಾಡ್ಬೋದಾಯ್ತು ಅತ್ಲಾಗೆ, ಕೆಲ್ಸಕ್ಕೆ ಏನಾದರೂ ನೋಡಿಕೊಂಡು. ನಮ್ಮಿಬ್ರ ಮಧ್ಯೆ ಯಾಕೆ ಹಿಂಗೆ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ ಸುಗುಣ ನನಗೆ. ಆ ವಿಜಿ ಹೆಂಗೆ ಬಂದ್ಲು, ಹೆಂಗೆ ಆಯಿತು ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ನೆನೆಸ್ಕೊಂಡ್ರೆ ಏನಪ್ಪ ಇದು ಕನಸ ಅನಿಸುತ್ತೆ. ನಿಜ ಇದನ್ನ ಕನಸು ಅನ್ಕೋಬೇಕು ಅನಿಸುತ್ತೆ ನನಗೆ. ನಾನು ಇನ್ನು ಕೆಟ್ಟ ಕನಸು ಅಂದ್ಕೊಂಡು ಇನ್ನು ನಾನು ನೀವು ಮೊದಲಿನ ಥರ ಇರಬೇಕು ಅನಿಸುತ್ತೆ ನನಗೆ. ಹಂಗೆ ಅನಿಸುತ್ತೆ ಗೊತ್ತಾ, ಒಂದೊಂದು ಸತಿ ನೆನೆಸ್ಕೊಬಿಟ್ರೆ. ಅಯ್ಯೋ ತಗ, ನೀವು ಹೇಳಿದ ಮಾತು ಕೇಳಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಅವಳ ಮಾತನ್ನ ಕೇಳ್ಕೊಬಿಟ್ಟು ಅವಳು ಹೇಳ್ದಂಗೆ ಕುಣಿದ್ರಿ ಅಷ್ಟೇ. ಅವಳು ಓದ್ಲು.
ನೀವು ನಾವು ಹೇಳ್ದಂಗೆ ಕೇಳಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಅವಾಗ ಕೇಳಲಿಲ್ಲ, ಅತ್ತೆ ಮಾವ ಎಲ್ಲರೂ ಹೇಳಿದ್ರು, ಅವಾಗ ಕೇಳಲಿಲ್ಲ. ನಾನು ಅವಳು ನಮ್ಮದೇ ನನ್ನ ಫ್ರೆಂಡ್ ಅಂತ ಹೇಳಿ ಅವಳು ನನಗೆ ಫ್ರೆಂಡ್ ಆಗಿಬಿಟ್ಟು ಈ ಥರ ಮೋಸ ಮಾಡಿದ್ಲು. ನಾವು ಅವಾಗ ಇಲ್ಲಿ ಜಗಳ ಮಾಡಿಕೊಂಡು ನಾವು ಊರಿಗೆ ಹೋಗ್ಬಾರ್ದಾಗಿತ್ತು. ಊರಿಗೆ ಹೋಗಲಿಲ್ಲ ಅಂತಂದಿದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತಾನೇ ಇರಲಿಲ್ಲ. ನಾವು ಇಲ್ಲಿ ಜಗಳ ಮಾಡ್ಕೊಂಡು ಊರಿಗೆ ಹೋಗಿದ್ದೇ ಬಂದಿದ್ದು. ನಾವು ಊರಿಗೆ ಹೋದ್ವಿ, ನಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊಂಡ್ವಿ, ಮನೆ ಬಿಟ್ಟೋದ್ವಿ. ಅವಳು ನನ್ನ ಫ್ರೆಂಡ್ ಅಂತ ಹೇಳಿ ಅವಳು ಸಿಕ್ಕಿದ್ಲು, ಅವಳ ಮನೆ ಕರ್ಕೊಂಡು ಹೋದ್ಲು. ಹಿಂಗೆ ಏನಾನ ಆಯ್ತು ಅತ್ಲಾಗೆ. ಬಿಡತ್ಲಾಗ ಅದು ನೆನೆಸ್ಕೊಂಬ್ಲೇಬೇಡ್ರಿ. ಏನು ಮಾಡೋದು, ನೆನೆಸ್ಕೊಂಬ್ಲೇಬೇಕಲ್ಲ. ಅವ ಚೆನ್ನಾಗಾಗೋದಲ್ಲ ಎಗ್ ರೈಸ್ ಅಂಗಡಿ. ಇಬ್ಬರು ಎಷ್ಟು ಚೆನ್ನಾಗಿ ಎಗ್ ರೈಸ್ ಅಂಗಡಿ ಮಾಡ್ಕೊಂಡು ಅತ್ಲಾಗೆ ಚೆನ್ನಾಗಿದ್ವಿ. ನೀನು ಹಂಗೆ ಚೆನ್ನಾಗಿ ದುಡಿತಿದ್ದೆ ಸುಗುಣ ಅವಾಗ. ಅಡಿಕೆ ಸೊಸಿ ಅದು ಮಾಡ್ಕೊಂಡು ಎಲೆ ಬಳ್ಳಿ ಎಲ್ಲ ಮಾಡ್ಕೊಂಡು ನೀನು ಅವಾಗ ಚೆನ್ನಾಗಿ ದುಡ್ದಪ್ಪ. ಅವಾಗ ಭಾಳ ಚೆನ್ನಾಗಿದ್ವಿ. ಅದೇನಾಯ್ತು ನನ್ನ ಲೈಫಲ್ಲಿ ಎಂಬುದೇ ಗೊತ್ತಾಗಲ್ಲ. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಏನಪ್ಪ ಇದಕ್ಕೊಂದು ಕೆಟ್ಟ ಕನಸ ಅನಿಸುತ್ತೆ. ನೀನು ಕನಸಲ್ಲಿ ಆಯ್ತು ಅಂದಂಗೆ ಆಗುತ್ತೆ ಸುಗುಣ. ಇದೆಲ್ಲ ಏನೇನೋ ಆಗೋಗ್ಬಿಡ್ತು ಅನಿಸುತ್ತೆ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ. ಚೆನ್ನಾಗೈತಪ್ಪ ಬಸ್ಸಾರು ಮುದ್ದೆ, ಭಾಳ ಸೂಪರಾಗೈತೆ ಬಿಡು. ಇಂಥ ಕೈ ಅಡುಗೆ ಊಟ ಮಾಡಿ ಬೈ ಎಷ್ಟು ದಿವಸ ಆಯಿತು. ಚೈತ್ರಕ್ಕರ್ ಕರಿಯಲ್ವಾ ಅವರು? ಅವ್ರೇನು ಇಡಲ್ವೇನೋ, ಅವ್ರು ಏನೊಂದು ಮಾತಂಗಂತಾರೆ ಸುಮ್ಮನಾಗ್ತಾರಲ್ಲೇ. ಅವ್ರು ತಲೆ ಕೆಡಿಸ್ಕೊಂಬಲ್ಲ ಇವಾಗ. ನೋಡು ನಮ್ಮ ಪ್ರವಿ ಮದುವೆ ಆಗ್ಬಿಟ್ಟವ್ನಿ ಅವಳು ಋತುನ. ಎಲ್ಲ ತಿರುಪತಿಗೆ ಹೋಗೋವ್ರೆ. ಎಲ್ಲ ತಿರುಪತಿಗೆ ಹೋಗ್ಬಿಟ್ಟು ಕೂದಲು ಕೊಟ್ಟು ಬರೋಕ್ಕೆ ಹೋಗೋವ್ರೆ. ಋತು ಕೂದಲು ಬಂದಿಲ್ವಲ್ಲ, ಅದಕ್ಕೆ ಕೂದಲು ಕೊಡೋಕ್ಕೆ ಎಲ್ಲನ ತಿರುಪತಿಗೆ ಹೋಗೋವ್ರೆ ಸುಗುಣ. ಪ್ರವಿ ಮದುವೆ ಆಗ್ಯದನ್ನು ನೋಡು. ಯಾರನ್ನಾದ್ರೂ ಇನ್ನೂ ಗೌರ್ಮೆಂಟ್ ಕೆಲಸದಾಗಿದ್ದ ಯಾರನ್ನಾದ್ರೂ ಇನ್ನೂ ಚೆನ್ನಾಗಿರೋದನ್ನ ಆಗ್ಬೋದಾಗಿತ್ತಪ್ಪ. ನಿಮ್ಮ ಅಕ್ಕರೆಲ್ಲ ಒಪ್ಪಿದ್ರಾ? ಅದೇ ಗಲಾಟೆ. ಯಾಕಾದ ಅಂತ ಹೇಳಿ ಅದೇ ಎಲ್ಲ ನಮ್ಮ ಅಕ್ಕರೆಲ್ಲ ಗಲಾಟೆ. ನಾವು ಸರಿಯಾಗಿ ಬೈದು ಬಂದ್ವಿ, ಅದಕ್ಕೆ ನೀವೇನು ನಮ್ಮನ್ನು ನೋಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಮಾತಾಡೋನು. ಇನ್ನೇನು ಮಾತಾಡ್ಸಲ್ವೇನೋ ಅಲ್ವೇ ಅಲ್ಲಿ ಬಂದರೆ? ಇಲ್ಲ ಸುಗುಣ, ಮಾತಾಡ್ಸೋದೇ ಇಲ್ಲ. ಅಪ್ಪ ನೋಡಿದ್ರು ಸುಮ್ಮನೆ ಹೋಗ್ತಾನ. ಭಾರಿ ಇದ್ದಾನೆ ಬಿಡು ಆ ಪ್ರವಿ ಅನ್ನೋನು. ನಿನ್ನ ತಮ್ಮ ಭಾಳ ಇದ್ದಾನೆ ಬಿಡು. ಮಾತಾಡ್ಸೋದೇ ಇಲ್ಲ. ಮುಂದೆ ಹೋದ್ರೂ ಮಾತಾಡ್ಸಲ್ಲ. ಏನು ಬೇರೆಯವ್ರನ್ನ ಥರ ನನಗೆ ಅವಾಗಲೇ ಅವ್ನು ಮರ್ಯಾದೆ ಕೊಡ್ತಾಯಿಲ್ಲ, ಇವಾಗ ಮರ್ಯಾದೆ ಕೊಡ್ತಾನ ಅವನು. ಅವನು ಹಂಗೆ ಮತ್ತೆ ನಮ್ಮ ಅಕ್ಕವ್ರನ್ನ ನಮ್ಮನ್ನೇ ಸರಿಯಾಗಿ ಮಾತಾಡ್ಸಲ್ಲ. ಅವನು ಭಾರಿ ಇದ್ದಾನ ಅವನು. ಮಾತಾಡ್ಸಲ್ಲ ನನ್ನ ಮಗ, ಹಂಗೇನೆ ಅವನು ಭಾಳನು. ಆಲೇನೆ ನಮ್ಮ ಅಕ್ಕವ್ರನ್ನ ನಮ್ಮನ್ನೆಲ್ಲ ಸದ್ರ ತಗೊಬಿಟ್ಟವನು. ಎಲ್ಲ ಇವಾಗ ಇವರೇ ಅಂತೆ, ಅಕ್ಕಯ್ಯನು ಸ್ವಂತ ಮಾವ ಅಕ್ಕ ಎಲ್ಲ ಇವರೇ ಅಂತೆ. ಹರ್ಷಭಾವನು ನಿಮ್ಮನ್ನು ಮಾತಾಡ್ಸಲ್ವೇನಲ್ವೇ? ಇಲ್ಲ ಸುಗುಣ, ನನ್ನ ಮಾತಾಡ್ಸಲ್ಲ. ಎಷ್ಟಕ್ಕೆ ಅಂದರೆ ಅಷ್ಟಕ್ಕೆ ಊಟ ಮಾಡಬರ್ರಿ ಅಂತ ಒಂದು ಮಾತು ಕರೀತಾರೆ. ಆ ಹುಡುಗಿ ಚಿಕ್ಕಪ್ಪ ಊಟ ಮಾಡಬಾ ಅಂತ ಕರೆಯೋದು, ಅದು ಹೋಯ್ತೀನಿ ಮದುವೆ ಆಗಿ. ನಮ್ಮಮ್ಮ ಎತ್ಲಾಗ ನಾವು ಹೋಗಿರುತ್ತೆ. ನಮ್ಮಮ್ಮ ಇದ್ರೆ ಕರ್ದಿಕ್ಕೆ ಕೂತಿಯೋಟೆ ಆಗಲಿ, ತಾಯಿನೆಲ್ಲ ಕರ್ದಿಕ್ತಾರೆ. ನಮ್ಮ ಅತ್ತಿಗೆ ವರ್ಷ ಊಟ ಮಾಡ್ತೀಯೇನೋ, ಇಡೋಣ ಅನ್ನುತ್ತೆ. ಅನ್ನ ಇಲ್ಲ ಕಣಪ್ಪ, ಅನ್ನ ಮಾಡೋಣ ಅನ್ನುತ್ತೆ. ನಾನು ಇನ್ನೇನು ಮಾಡೋ ಅಂತ ಹೇಳೋಣ ಅಂತ ಹೇಳಿ ಬಿಡೋಕ್ಕೆ ಏನು ಬೇಡ ಅಂತೀನಿ. ಊಟಕ್ಕೆ ಇಡೋನೇನಪ್ಪ ಅನ್ನುತ್ತೆ. ಊಟ ಮಾಡ್ಬಾ ಅಂತ ಕರೆಯಲ್ಲ, ಇಡೋಣ ಅನ್ನುತ್ತೆ. ಅದಕ್ಕೆ ನನಗೆ ಸುಮ್ಮನಾಗ್ತೀನಿ. ಬೇಜಾರಾಗಿ ಯಾರು ಊಟ ಮಾಡ್ತಾರೆ ಅಂತೇಳಿ ಅಲ್ಲೇ ಶಾಂತಮ್ಮನ ಮನೇಲಿ ನಾನು ಇದ್ದರೆ ಅಯ್ಯಮ್ಮ ಮುಂದೆ ಐತಲ್ಲ ಸ್ವಲ್ಪ ಹೆಚ್ಚಾಗಿ ಮಾಡುತ್ತೆ, ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಸರಿ, ನಮ್ಮ ಮನೆಗೆ ಬಂದು ಊಟ ಮಾಡ್ರಿ. ಹಿಂಗೆ ಅವ್ರ ಧಾರಣೆ ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ, ಯಾರು ಇರೋದಿಲ್ಲ ಏನಿಲ್ಲ. ಹಿಂಗೆ ಬಂದರೆ ಇಷ್ಟೊತ್ತಿನಾಗ ಊಟ ಮಾಡ್ಕೊಂಡು ಹೋಗ್ಬೋದು ನೀವೇನು. ಸರಿ ಆಯ್ತು. ನನಗೂ ಏನೇಂದ್ರು ನೀನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಸುಗುಣ. ಏನೇಂದ್ರು ನಾಳೆನೇ ಅದು ನನ್ನ ಹೆಂಡ್ತಿನೇ ಅನ್ನೋ ಥರ ಬರುತ್ತೆ. ಸುಗುಣ ವರ್ಷ ಅಂದರೆ ಗಂಡ ಹೆಂಡ್ತಿ ಅಂತ ಅನಿಸುತ್ತೆ ನನಗೆ. ನಾನು ಬರೀ ಹಂಗೆ ಅನ್ಸೋದು ನನ್ನ ಮನಸ್ಸಲ್ಲಿ. ಏನೇ ಅಂದರೆ ಅದು ಹೋಗಲ್ವಲ್ಲ. ಎಷ್ಟೇ ಡ್ರೈವರ್ಸ್ ಆಗಿರ್ಬೋದು, ನಮ್ಮ ಮದುವೆ ಮನಸ್ತಾಪ ಆಗಿರ್ಬೋದು, ಏನೇ ಆಗಿದ್ರು ಅದು ಅಲ್ಲೇ ಹೋಗೋದಿಲ್ವಲ್ಲ. ಏನೇ ಅಂದ್ರೂ ಮನಸ್ಸಲ್ಲಿ ಬಂದೇ ಬರುತ್ತೆ ಸುಗುಣ. ನನಗೂ ಹಂಗೇನೆ. ಏನೋ ನಾನಂತೂ ನಿಮ್ಮನ್ನ ಎಷ್ಟು ಇಷ್ಟಪಟ್ಟಿದ್ದೆ ಅಂದರೆ, ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಕಾಲೇಜ್ಗೆ ಹೋದ್ರೂ ನಾನು ಯಾರನ್ನೂ ಕಣ್ಣಿಗೆ ಸಮೇತ ನೋಡ್ದಾಳಲ್ಲ, ಯಾರನ್ನೂ ಲವ್ ಮಾಡ್ದಾಳಲ್ಲ ನನ್ನ. ಅಂಥದ್ರಲ್ಲಿ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ, ತುಂಬ ಆಸೆ ಇಟ್ಕೊಂಡಿದ್ದೆ. ಏನೇಂದ್ರೂ ಇವಾಗಲೂ ಹೋಗಲ್ಲ, ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಏನೇ ಅಂದ್ರೂ ಎಷ್ಟೇ ಆಗ್ಲೀನಿ ಅದಲ್ಲ ಇದ್ದೇ ಇರುತ್ತೆ ಕಣ್ರಿ. ಏನು ಮಾಡೋಕ್ಕಾಗಲ್ಲ, ಬಿಡತ್ಲಾಗ ಹೋಗ್ಲಿ. ಹೆಂಗೋತ್ಲ ಚೆನ್ನಾಗಿರೋಣ ಬಿಡು. ಇನ್ಮೇಲಿಂದನ ಧರಣಿಯವ್ರು ಅವರು ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ಹೆಂಗೋ ಇಷ್ಟೊತ್ತು ಮಾತಾಡ್ಕೊಂಡು ಸುಮ್ಮನೆ ಚೆನ್ನಾಗಿದ್ರೆ ಆಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಅವಳು ಓದ್ಲತ್ಲಾಗೆ ನೀನು ಯಾರೂ ಇಲ್ಲ ನಿಮ್ಗೂ. ಯಾರಿಲ್ಲ ಸುಗುಣ, ಯಾರೂ ಇಲ್ಲ. ಅವಳದು ಆಸ್ತಿ ಐತೆ, ಅದೆಲ್ಲ ನನಗೆ ಬಂದೈತೆ. ಎಲ್ಲ ನೋಟಿಸ್ ಕಳಿಸವ್ರೆ. ಇನ್ನೇನು ಮಾಡೋದು, ನನಗೂ ಯಾರೂ ಇಲ್ವಲ್ಲ. ನಾನು ನಮ್ಮ ಅಣ್ಣರಾದ್ರೂ ಮಾತಾಡ್ಸಿರಿ, ನಮ್ಮ ಅಣ್ಣನ ಮಕ್ಳಿಗಾದ್ರೂ ಕೊಡೋಣ ಅಂತ ಅಂದ್ಕೊಂಡೆ. ಅವಳದು ವಿಜಯ ಆಸ್ತಿ ಎಲ್ಲ ನಮಗೆ ಬಂದೈತೆ. ನಮ್ಮಪ್ಪ ಎಲ್ಲ ಪ್ಲ್ಯಾನ್ ಮಾಡಿತ್ತು ಅದನ್ನ ಬರ್ಸ್ಕೊಳ್ಳೋಕ್ಕೆ, ಆದರೆ ಅದಾಗಲಿಲ್ಲ. ಅದು ಇವಾಗ ನನಗೆ ಬಂದೈತೆ. ಯಾಕಂದರೆ ಅವಳ ಹೆಸ್ರಿಗೆ ಅಲ್ಲೇ ಎಲ್ಲ ರಿಜಿಸ್ಟರ್ ಆಗಿತ್ತಲ್ಲ, ಅದಕ್ಕೆ ಅದೇನು ಮಾಡೋಕ್ಕಾಗಲಿಲ್ಲ. ನನ್ನ ಹೆಸರಿಗೆ ಬಂದೈತೆ. ನನಗೆ ಯಾವ ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅನ್ನೋದು ಹಿಂಗಾಗೈತಿ ಇವಾಗ ಅಷ್ಟೇ. ಯಾವ ಆಸ್ತಿ ತೊಗೊಂಡು ಏನು ಮಾಡ್ತೀಯಾ ಅದನ್ನೆಲ್ಲನ ಯಾರಿಗಾದ್ರೂ ಬರ್ಕೊಟ್ಬಿಡೋಣ ಅನಿಸುತ್ತೆ. ಹಂಗೆ ಒಂದ್ಸರಿ ಯಾರು ಇಲ್ಲದ್ಮೇಲೆ ಯಾವ ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅನ್ನಂಗೆ ಆಗುತ್ತೆ. ಅವ್ರು ಮಾತಾಡ್ಸಲ್ಲ ಅಂದಮೇಲೆ ಬಿಡು, ಅವ್ರಿಗೆ ಯಾಕೆ ಕೊಡ್ತೀಯ? ಅವ್ರು ನಿಮ್ಮ ಅಣ್ಣನೇ ಮಾತಾಡ್ಸಲ್ಲ ಅಂದಮೇಲೆ ಆ ಆಸ್ತಿ ಸುಮ್ಮನೆ ಕೊಟ್ಟು ಯಾಕೆ ಬರೆಗೈ ಮಾಡ್ಕೊಂತೀಯ? ಅದಕ್ಕೆ ಸುಮ್ಮನಾಗಿದ್ದೀನಿ. ಯಾರಿಗಾನ ಕೊಡೋದು. ನನ್ನ ಹೆಸರಿಗೆ ಬಂದೈತೆ,
ಅಯ್ಯೋ ಅವನು ವಿಜಿ ಗಂಡನೂ ನಿನ್ನ ಹೆಸ್ರಿಗೆ ಬಂದೈತೆ ಅಂತ ಹೇಳ್ದ. ಹಾಂ ಯಪ್ಪ ತಗೊಳ್ಳೋಣ ನೀನೇನೆ ಇನ್ನೇನು ಅಂತ ಅಂದ. ಅದು ಇವಾಗ ರೋಡ್ ಸೈಡ್ ಐತೆ, ಕೋಟಿಗಟ್ಟಲೆ ಹೋಗುತ್ತೆ. ನನಗೇನಕ್ಕೋ ಏನರ ಮೇಲೆ ಇವಾಗ ಆಸೆ ಇಲ್ಲ ಸುಗುಣ. ಏನಿದ್ರೆ ಏನಕ್ಕೋ ನಂಗೆ ಯಾರೂ ಇಲ್ವಲ್ಲ, ನಾನು ಮನೆ ಮುದ್ದೆ ಮುಂಡ್ಕೊಂಡು ಮನೆಗೆ ಓಡಾಡ್ಕೊಂಡಿದ್ದೀನಿ. ಒಂಥರ ಬೇಜಾರು. ಯಾರೂ ಇಲ್ಲ ಅಂತ ಹೇಳಿ ನನಗೆ ಇವಾಗ ಏನು ಮಾಡೋದು. ಇವಾಗ ಇಲ್ಲೇದು ಬೇರೆ ಬರುತ್ತೆ ನಿಮಗೆ ಹೊಲ ಇಲ್ಲೇದು, ಅದು ಬೇರೆ ಆಸ್ತಿ ಏನು ಮಸ್ತಾಗುತ್ತೆ. ಯಾವುದಾದ್ರೂ ಒಂದು ಹೆಣ್ಣು ನೋಡಿ ಮದುವೆ ಆಗ್ಬೋದು. ಯಾರು ಇವಾಗ ಎಣ್ಣೆ ಕೊಡಲ್ಲ, ಏನು ಮಾಡ್ತಿ, ಹೆಣ್ಣು ಸಿಗೋದಿಲ್ಲ. ನಾನು ಅದೇ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಅವ್ರು ಯಾರು ಕೊಡಲ್ಲ ಅಂತಾರೆ. ಏನು ಮಾಡೋದು, ಹಿಂಗೆ ಇರೋದು ಬಿಟ್ಟು ಸುಗೋಣ ಅತ್ತ. ಯಾರಿಗಾನ ನನ್ನ ಯಾರು ನೋಡ್ಕೊಂತಾರೆ, ಅವ್ರಿಗೆ ಬರೆದು ಕೊಡೋದು, ಚೆನ್ನಾಗಿರೋದು ಅಷ್ಟೇ. ಏನೇ ಅಂದ್ರೂ ಸುಗುಣನ ಮರೆಯೋಕ್ಕಾಗಲ್ಲ ನನ್ನ ಕೈಲಿ. ಎಲ್ಲೋದ್ರೂ ಕಂಕಳ ಸುತ್ತಿ ಅಲ್ಲಿಗೆ ಬಂದರು ಅಂತಾರಲ್ಲ, ಹಂಗೆ ನಾನು ಎಲ್ಲಿ ಹೋದ್ರೂ ಸುತ್ತಕೊಂಡು ಸುಗುಣನ ಹತ್ರ ಬರಲೇಬೇಕು. ಏನೇ ಅಂದ್ರೆ ಅವಳು ಮರೆಯೋದಕ್ಕಾಗಲ್ಲ. ಯಾರೇ ಬರಲಿ ಯಾರೇ ಇರಲಿ ಇವಳ ರೇಂಜಿಗೆ ಯಾರೂ ಇಲ್ಲ. ಏನು ಮಾಡೋದು. ಯಾರು ಮಾತಾಡ್ಸಲ್ಲ, ಯಾರು ಅಷ್ಟೇ. ಹಂಗೆ ಸುಗುಣನ ಹತ್ರನೇ ಚೆನ್ನಾಗಿರ್ತೀನಿ. ಬಸ್ಸಾರು ಮುದ್ದೆ ಮಾಡವಳೆ ಊಟಕ್ಕೆ ಇಟ್ಲು, ಹೆಂಗೊತ್ತ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.